ಅಧ್ಯಕ್ಷನಾಗಿ ಮುಂದುವರಿಯುವೆ ಎಂದ ಬಿವೈ ವಿಜಯೇಂದ್ರ ಅವರಿಗೆ ಯತ್ನಾಳ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನೇ ಅಧ್ಯಕ್ಷನಾಗಿ ಮುಂದುವರಿತೀನಿ ಎಂದಂತಹ ವಿಜಯೇಂದ್ರ ಅವರಿಗೆ ಯತ್ನಾಳ್ ತಿರುಗೇಟಿದು. ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಲಿ, ಅಲ್ಲಿಯವರೆಗೂ ಕೈ ಮುಗಿದುಕೊಂಡು ಓಡಾಡ್ಲಿ ಎಂದಿದ್ದಾರೆ ಯತ್ನಾಳ್. ಚರ್ಚಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾವು ಅಭ್ಯರ್ಥಿಯನ್ನ ಹಾಕ್ತೇವೆ. ಒಂದು ವೇಳೆ ಲಿಂಗಾಯತ ಕೋಟಾ ಬಂದ್ರೆ ಸ್ಪರ್ಧೆಗೆ ನಾನು ರೆಡಿ ಇದ್ದೀನಿ ಎಂದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಕಲಬುರಗಿಯಲ್ಲಿ. ಸ್ಪರ್ಧೆಗೂ ಇಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಧನ್ಯವಾದ. ಥ್ಯಾಂಕ್ ಯು. ನಮ್ಮ ಬಣದಿಂದ ಜಾತಿವಾರ ಯಾರಿಗೆ ಪಕ್ಷ ಹಿಂದುಳಿದವ್ರು ಮಾಡಿದ್ರೆ ಇವರು, ದಲಿತರು ಮಾಡಿದ್ರೆ ಇವರು, ಲಿಂಗಾಯತರಾದ್ರೆ ಇವರು, ಹಿಂಗೊಂದು ನಾವು ಕೋಷ್ಟಕ್ಕೆ ಹಾಕ್ಕೊಂಡಿವಿ. ಅದ್ರ ಪ್ರಕಾರ ಮಾಡ್ತೀವಿ. ಯಾರತ್ತ ನಾವು ನಾನೇ ತನ ಹೇಳೋದಿಲ್ಲ. ನಮ್ಮ ಜಾತಿ ಸಮೀಕರಣ ಮಾಡಿ ಎಲ್ಲ ಸಮುದಾಯದವ್ರಿಗೆ ಈಗಲ್ಲಪ್ಪ ನಾವು SC ಜನಾಂಗದವ್ರು ಮಾಡಬೇಕಾಗೈತೆ ರಾಜ್ಯಾಧ್ಯಕ್ಷ ಅಂದರೆ ಎಸ್ ಇವ್ರು ಮಾಡಿರಿ, ಇವ್ರು ಮಾಡಿರಿ. ಲಿಂಗಾಯತರು ಮಾಡಬೇಕಾಗಿತ್ತು ಅಂದ್ರೆ ನಾನೇ ಸ್ಪರ್ಧಿ. ಎಸ್ ಲಿಂಗಾಯತ ಹಿಂದೂ ಕೋಟಾ ಬೇಕಂದ್ರೆ ಐ ಆಮ್ ರೆಡಿ. ಯಾರು ಬೇಕಾದವ್ರ ವಿರುದ್ಧ ರೆಡಿ. ಶ್ರೀರಾಮುಲವ್ರು ಆದ್ರೆ ನಮ್ಮನ್ನ ತಕರಾರು ಇಲ್ರಿ, ಭಾಳ ಚಲೋನೇ ಆಯ್ತು. ನಮ್ಮ ಮನುಷ್ಯನೇ ಅವರು. ವಾಲ್ಮೀಕಿ ಜನಾಂಗದ ಒಬ್ಬ ಆದ್ರೆ ಏನು ತಪ್ಪೇನೈತಿ. ಚುನಾವಣೆ ನಡೆಯುತ್ತೆ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತಿದೆ ಅಂತಕ್ಕಂಥ ಮಾತು ಯಾರು ಬೇಡ ಅಂದಾರೆ. ಚುನಾವಣೆ ಆಗಿಲ್ಲ, ಪ್ರಜಾತಂತ್ರ ಐತ್ರಿ, ಹಂಗೆ ಬಿಡುದಿಲ್ಲ. ಕೈ ಮುಖ ತಗೊಳ್ಳಿ ನೋಡ್ರಿ, ಓಟ್ ಹಾಕ್ರಿ. ಓಟ್ ಮತದಾನದ ಮಹತ್ವ ಗೊತ್ತಾಗಬೇಕು. ಜಿಲ್ಲಾಧ್ಯಕ್ಷನಿಗೆ ಅಷ್ಟು ಗೌರವ ಐತಿ. BJP ಒಬ್ಬ ಕಾರ್ಯಕರ್ತನಿಗೆ ಕೈ ಮುಗಿಬೇಕು ಅನ್ನೋಂಥದ್ರೆ ನಾವು ಕಲಿಸ್ಕೊಡ್ತಾರೆ. ನಾ ಭಾಳ ಮಂದಿ ಹಿಂಗೆ ಕೈ ಮುಗಿದು ಕಲಿಸೀನಿ.